ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಗದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಉಳಿದಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನನ್ನು ಬರೆದಿರುವೆ ದೇವ? ಪಾಂಚಾಲಿ ಇವಳೇಕೆ ಈ ರೀತಿ ವ್ಯಸನದಿಂದಿರುವಳು? ಪ್ರಿಯತಮೆ, ಬಿಡ ಗದೆಯಳು ನಾ ಪಡ ಪಡ ಬಿಡು ನೀ ಕೆಡು ಕೌರವರ ತೊಡೆ ಮುರಿಯದ ಬಿಡ ಗದೆಯಳು ನಾ ದುರುಳ ದುಶಾಪ ನೋಡಲನ್ನು ಬಗೆದು ದುರುಳ ದುಶಾಪ ನೋಡಲನ್ನು ಬಗೆದು ಗಿಡದಲ್ಲಿ ರಚಿಸದಿ ಮುಡಿ ಗಟ್ಟಿಸುವೆ ಗಿಡದಲ್ಲಿ ರಚಿಸದಿ ಮುಡಿ ಗಟ್ಟಿಸುವೆ ಪದಸುವೆ ಸತೀಯಿತೆ ಮುದೆ ಮನೋಜ್ಞಾರಿಕೆ ಸತೀಯಿತೆ ಮುದೆ ಮನೋಜ್ಞಾರಿಕೆ ಕೇಳೆ ಪದಸುತೆ ಪದಸುತೆ ಪಾಂಚಾಲಿ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣಗಳಿವೆ. ನೀವಾದರೂ ಪುರುಷರು, ಯಾರಾದರೂ ದುರ್ವಾಕ್ಯವನ್ನಾಡಿ ಅಪಮಾನ ಮಾಡಿದರೆ ನೀವೇ ಅವರಿಗೆ ಸರಿಯಾದ ಪ್ರತೀಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಾವು ಅನ್ನ ವಸ್ತ್ರಗಳಿಗೆ ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಸಹಾಯ ಬೇಕೇ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಹೇಗೆ ತಾನೇ ಸೃಷ್ಟಿಸಿದೆ ದೇವ? ಹೇಗೆ ತಾನೇ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಹಾಗಾದ್ರೆ ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿ ಮುನಿಗಳೇ ಆಜ್ಞೆ ಮಾಡಿರ್ಬೇಕಲ್ಲವೇ? ಅಯ್ಯೋ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನ. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಪ್ರಿಯತಮೇ ದ್ರೌಪದಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟು ಬಾರಿ ನಿನ್ನ ಕೇಳಲಿಲ್ಲವೇ? ಆದದ್ದು ಆದು ಹೋಯಿತು, ಅದನ್ನು ಮರೆತು ಬಿಡು. ಆದರೆ ಈ ದಿನ ನೀನೇಕೆ ಹೀಗಾಗಿರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸನು ನಾಥ, ಆದರೆ ಅದರಿಂದಾಗೋ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗಲಿ ನೀನು ನಿಮ್ಮ ಅಣ್ಣನ ಆಜ್ಞಾಧಾರಕನು. ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುವೆ ಕೇಳು.
ಈ ದಿವಸ ದೇವಿ ದರ್ಶನಕ್ಕೆ ಎಂದು ಹಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ರಾಜಸಭೆಗೆ ಕಳುಹಿಸಿದ್ದಾರೆ, ಇನ್ನೇನು ಸಂಧೆ ಆಗೋದ್ರಲ್ಲಿದೆ, ಆಗಲಾದ್ರೂ ಬಿಚ್ಚಿದ ಈ ನಿನ್ನ ಮುಡಿಗಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿದಳು ಸ್ವಾಮಿ, ಪರಿಹಾಸ್ಯ ಮಾಡಿದಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಳಾಸ ವಿಭ್ರಮಣೆಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದು ಎಂದು ನಾನು ತಿಳಿದಿದ್ದೇನೆ. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂಬುದಾಗಿ? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವುದು, ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು, ಚಮತ್ಕಾರವಾದ ಉತ್ತರ. ಎಷ್ಟೇ ಆಗಲಿ ನೀನು ನನ್ನ ಮುದ್ದಿನ ಜಾಣೆ ಅಲ್ಲವೇ? ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ನನ್ನ ಪ್ರೀತಿಯ ರಾಣಿಯು ನೀನು, ಪ್ರೀತಿಯ ರಾಣಿಯು ನೀನು, ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾರೆ. ನಂದಿನಿ ಪರಮ ಸದ್ಗುಣಿ ದುಗುಡವೇತಕ್ಕೆ ಸುಮಚನ ಅರಗಿಣಿ. ಕಮಲ ನಂದಿನಿ ಪರಮ ಸದ್ಗುಣಿ ದುಗುಡವೇತಕ್ಕೆ ಸುಮಚನ ಅರಗಿಣಿ. ನಯ ಭವನೆಯ ನೀಗಿಸುವೆನು ನಾ, ನಿನ್ನಯ ಭವನೆಯ ನೀಗಿಸುವೆನು ನಾ. ಮನಕಾನಂದವನಿಗೆ ಬಾರೆ, ಮನಕಾನಂದವನಿಗೆ ಬಾರೆ. ನನ್ನ ಜಾಣ ಮುದ್ದಾಡುವೆನು ಬಾರೆ. ಕೊಲ ಅದ ಮರ ಕೆಣ ಕೊಟ್ಟ ರಣದ ಕೊರು ವಂಶವನೇ ನಾಟವ ಗೈವೆ. ಕೊಲ ಅದ ಮರ ಕೆಣ ಕೊಟ್ಟ ರಣದ ಕೊರು ವಂಶವನೇ ನಾಟವ ಗೈವೆ. ಕೊರುಳ ದೋಷಾತನೊಡಲನು ಬಗೆದೋ, ಕೊರುಳ ದೋಷಾತನೊಡಲನು ಬಗೆದು ಬಿಟ್ಟಿದ ಮುಡಿಯನ್ನು ಕಟ್ಟುವೆ ಬಾಲೆ. ಬಿಟ್ಟಿದ ಮುಡಿಯನ್ನು ಕಟ್ಟುವೆ ಬಾಲೆ. ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು ಬಾಲೆ. ಪ್ರೀತಿಯ ರಾಣಿಯು ನೀನು, ಜಾಣೆ, ನನ್ನ ಜಾಣೆ, ಮುದ್ದಾಡುವೆನು
ಕನ್ನಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮನ ಮುದಿಸುವ ಮಧುಹಾಸ ವಿಲಾಸ. ಮನ ಮುದಿಸುವ ಮಧುಹಾಸ ವಿಲಾಸ. ಕೌರವನೇತ ಚೆಲ್ಲುತ್ತಾ ಸೇರುವೆ. ಪ್ರಾಣೇಶ್ವರ, ದೇವಿ ಚೆಲ್ಲುತ್ತಾ ಆಗ ಆಗ ಆ ಕರ್ಣನ ಶಿರಸ್ಸನ್ನು ಧರೆಗುರುಳಿಸಿದಾಗ, ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸಿದಾಗ, ಚೆಲ್ಲುತ್ತ ಪ್ರಾಣೇಶ್ವರ, ಒಂದೇ ಒಂದು ಬಾರಿ ನಗಿ. ಪ್ರಾಣೇಶ್ವರ, ನೆನಪಿದೆಯೇ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಸಂಬೋಧಿಸಿದ್ದೆ. ಮತ್ತೆ ಇನ್ನು ಏನೇನನ್ನು ಹೇಳಿದ್ದಿರಿ, ನೆನಪಿದೆಯೇ? ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷೆ ಪಟ್ಟೆ ಅಲ್ಲವೇ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಎಲ್ಲ ಈ ಪ್ರಚಂಡ ಭೀಮ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡೋದು, ಎಷ್ಟೇ ಆಗ್ಲಿ ನಿಮ್ಮಣ್ಣನ ಆಜ್ಞಾಧಾರಕನು. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುವೆನು. ಧರ್ಮಪರಾಯನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಈಗ ಅವನನ್ನು ಸಮಾಧಾನ ಪಡಿಸಲು ನಿಮ್ಮನ್ನು ಹೊರತು ಮತ್ತಾರೂ ಸತ್ತಿರಲ್ಲ. ಈ ಬಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಅಲ್ಲವೇ ಮತ್ತೆ ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ದುಸ್ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ನಾವು ಬೇಡವೋ ತಮ್ಮ, ದುಡುಕುತನವು ಬೇಡವೋ
ತಮ್ಮ, ಏಕೆ ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣಲೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಬಿರುಗುವುದಲು ಎಲ್ಲರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ನೀಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿದ್ದೇನೆ. ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡಲು ಪಾಂಡುರಾಜನು ಹೇಡಿ ಪುತ್ರನಾಗಿ ಪಡೆಯಲಿಲ್ಲ. ಈ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದ, ಈ ಗದ ಜಗದ ಮಹಾಯುಧ, ಈ ಗದ ಜಗದ ಮಹಾಯುಧ, ಈ ಗದ ದುರ್ಮದಾನು ಜರ ದುರಾಗ್ರಗಳು ನಾ ಸುಖಸುಖಯದರು. ದುರ್ಮದಾಂತ ದುರ್ಯೋಧನನು ಜರ ದುರಾಗ್ರಗಳು ನಾ ಸುಖಸುಖಯದರು.
ಸಮೂಲನವಾಗಿ ನಾಶನ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಭೀಮಸೇನ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡಣ್ಣ. ಧರ್ಮಜ್ಞನು ನಮಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಸಾರುವುದು ನಮಗೆ ಅನುಚಿತ. ಪಾಂಚಾಲಿ, ಧರ್ಮವೆಂದು ಪರಿತಪಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘನಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ಯುದ್ಧದಂತೆ ಶಾಂತಿ ರಕ್ಷಣೆಯು ನಮ್ಮೆಲ್ಲರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘನಘೋರ ಕರ್ಮವೆಂಬುದನ್ನು ನೀವಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಪ್ರಾಣೇಶ್ವರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳಿಸುವುದಕ್ಕೆ ಮದುವೆಯ ಆಮಂತ್ರಣ ಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನಕ್ಕೆ ಗುರಿ ಮಾಡಿದರಲ್ಲ ಎನ್ನುವುದೇ ನನ್ನ ಚಿಂತೆ. ಏನಿ ಕೋಲಾಹಲ? ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲದಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗಿರಲಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದೋ ಅತ್ತ ನೋಡಿ, ಯದುಪತಿಯ ನಗುನಗುತ್ತಾ ಇತ್ತ ಕಡೆಯೇ ಬರುತ್ತಿರುವನು. ರಾಜ್ಯಸಭೆಯ ಸಮಾಚಾರವೇನೆಂಬುದಾಗಿ ತಿಳಿದು ನಂತರ ನಿನ್ನ ಇಚ್ಛೆಯಂತೆ ಮಾಡು. ಅಣ್ಣ, ಆಶೀರ್ವದಿಸಣ್ಣ. ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಕೃಷ್ಣ
ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಸಂಧಿಯ ವಿಚಾರವು ನಡಿ ಅಂದರೆ ಎಲ್ಲವೂ ಸಮರ್ಪಕವಾಗಿ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವರ್ತನೆಯನ್ನು ಕೇಳಬೇಕೆಂಬುದು ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಧಾನಿಸಿ. ಅದು ಅತ್ತ ನೋಡಿ, ಇದು ಇತ್ತ ನೋಡಿ. ನಮ್ಮ ಅಣ್ಣನ ಮಾತಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಯಿತು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ, ನಾನಿನ್ನು ತಡೆಯಲಾರೆ. ಈ ಸಮಸ್ಯೆ ಮಾತು ನನಗೆ ಒಪ್ಪದು. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದದ್ದು ಅದಕ್ಕೆ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನ ಕೈಗೆ ಬಳೆ ತೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮೆಲ್ಲರ ಕೈಗೂ ಬಳೆ ತೊಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹಾಯನೇ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂಥ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಅದಕ್ಕೆ ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನು ಸಹ. ಇನ್ನಿಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವರ್ತನೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಯಿತು, ಅದನ್ನು ಸಾಧಿಸಿದೆ. ನಾನಿನ್ನು ಹೊರಡುವೆನು. ಸಹೋದರರೇ, ನಾನಿನ್ನು ಹೊರಡುವೆನು. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನೀವೇ ಭುಂಜಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನೆ, ನೀನು ಮಾತ್ರ ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳುವನು. ನೀನು ನಿಜವಾಗಿಯೂ ಹಿಡಿಂಬಪತಿಯೇ ಕಣಯ್ಯ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಇದು ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿ ನಾನು ಒಪ್ಪದು. ಈಗ ಒಪ್ಪುವ ವಿಚಾರ ಬಂದಿರುವುದು ಭೀಮಸೇನ. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಆ ದುರ್ಯೋಧನನ ಸಂದೇಶ, ಆ ದುರುಳ ದುರ್ಯೋಧನನ ಸಂದೇಶ. ಹಾಗಾದರೆ ನನ್ನ ಉದ್ದೇಶವು, ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಹೇಳು ಏನು ಆ ಸಂದೇಶ? ಆ ಸಂದೇಶವನ್ನು ಹೇಳುವ ಮೊದಲು ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂಗೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ ಬೇಕೆ? ಇದು ಪರಿಹಾಸವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಒಪ್ಪುವ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ಅಷ್ಟೇ? ಹಾ, ಅದು ಆಗಲಿ. ಹಾಗಾದರೆ ಈಗ ನಿನ್ನ ಬಂದಿ ಕ್ಷಣಕಾಲ ಮಾತ್ರ ಆಗಬಹುದು. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದಿರು.
ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನನ್ನ ಹೇಳದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವನೇ ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ನನಗೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಬಂಡಿ ಬಂಡಿ ಅನ್ನವನ್ನು ತಿನ್ನುವ ಈ ಚಂಡ ಭೀಮನ ಕೈಯನ್ನು ಬಂಧಿಸಲು ಸಾಧ್ಯವೇ? ಇದೇನು ಪರಿಹಾಸ ಕೃಷ್ಣ? ಪರಿಹಾಸವಲ್ಲ ತಂಗಿ, ಶತ್ರುಗಳ ಎಡಮುಡಿ ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡು. ಭೀಮಸೇನ, ನಿನಗ ಸಂದೇಶ ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಹಬ್ಬ, ಈಗ ಸಮಾಧಾನವಾಗಿತ್ತು. ಈಗ ಎಲ್ಲರೂ ಕೇಳಿರಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಆ ಕೆಲಸವನ್ನು ಕಾರ್ಯ ಮಾಡಿದವರು? ಮಾಡಿದವರು ಏನು ಹೇಳಿದೆ ಕೃಷ್ಣ? ಆರಿ ಪಾರಿ ಕೈದವ ದುರುಳನವ, ಆರಿ ಪಾರಿ ಕೈದವ, ಆರಿ ಪಾರಿ ಕೈದವ, ಅವನಾರಿ ಪಾರಿ ಕೈದವ. ಪುರಸಭೆಯೊಳಗಿ ಕರವ ಮಾಡಿದ, ಪುರಸಭೆಯೊಳಗಿ ಕರವ ಮಾಡಿದ, ಆರಿ ಪಾರಿ ಕೈದವ ದುರುಳನವ, ಆರಿ ಪಾರಿ ಕೈದವ. ಕೇಶವನ ರೀತಿಯೋ ಪ್ರೀತಿಯಿಂದಲಿ ತೋರ್ಪದೋ, ಕೇಶವನ ರೀತಿಯೋ ಪ್ರೀತಿಯಿಂದಲಿ ತೋರ್ಪದೋ, ಈ ಸಮಯದಿ ಮನ ಕಾತರಿಪದು ಬಲ, ಈ ಸಮಯದಿ ಮನ ಕಾತರಿಪದು ಬಲ, ಹರಿ ಪರಿ ಕೈದವ ದುರುಳನವ, ಹರಿ ಪರಿ ಕೈದವ, ಹರಿ ಪರಿ ಕೈದವ, ಅವನರಿ ಪರಿ ಕೈದವ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಾದ ದುರ್ಯೋಧನು ಈ ಕಾರ್ಯವನ್ನು ಹೇಳಿದ್ದನು. ದುರಾಚಾರನಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿದವರು. ಇಂಥ ಸಾಹಸ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಮೇಲು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನಪಡಿಸಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ಅವನು 5 ಮಾರು ಭೂಮಿಯನ್ನು ಕೊಡಲು ಅವನು 5 ಮಾರು ಭೂಮಿಯನ್ನು ಕೊಡಲು ಅವನು ಸಮ್ಮತಿಸುವುದಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪನದಲ್ಲಿ ದೊರಕುವುದಂತೆ. ಏನದು ಆ ಸಂದೇಶ? ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವ ಯುದ್ಧ. ಪರಮಾತ್ಮ, ನೀನೂ ತಿಳಿದಿರುವೆ, ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿರುವೆನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ವಾಸುದೇವ, ಇಗೋ ಕರ ಜೋಡಿಸಿ ಬೇಡುವೆನು, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಬಿಡಿಸುವುದಿಲ್ಲವೇ? ಬೇಡ ಬೇಡ,
ಯಾರೂ ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಶಾಸನನಿಂದ ಅಪಮಾನ ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಜಿಯಾಗಿ ನಿಂತಿದ್ದ, ಪಾಂಡವರ ಅಪಕೀರ್ತಿಯ ರೂಪುಗೊಂಡಂತೆ ನಿಂತಿದ್ದ ಈ ಪಾಂಚಾಲ ರಾಜನಂದಿನಿಯ ಸಮ್ಮುಖದಲ್ಲಿ ನಾನೊಂದು ಪ್ರತಿಜ್ಞೆ ಮಾಡಿದೆನು. ಇಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ನಾನು ವಾಯುದೇವರ ವರಪ್ರಸಾದದಿಂದ ಜನಿಸಿದ್ದೇ ಸತ್ಯವಾಗಿದ್ದರೆ, ವೀರ ಮಾತೆಯಾದ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆ ದುರುಳ ದುರ್ಯೋಧನರ ಸಹೋದರರನ್ನು ಸಮೂಲನವಾಗಿ ನಾಶನ ಮಾಡಿ ಆ ದುರುಳ ದುರ್ಯೋಧನನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಒದ್ದು ಪುಡಿ ಮಾಡಿ ಈ ನನ್ನ ಉಕ್ಕಿನ ಗದಾದಂಡದಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡಿ ರುಂಡ ಮುಂಡಗಳನ್ನು ಚೆಂಡಾಡುವೆನು. ಒಂದು ವೇಳೆ ನಾನು ಈ ರೀತಿ ಮಾಡದೆ ಹೋದರೆ ನನಗೆ ಘೋರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಸೂರ್ಯದೇವಾಯ ನಮಃ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಅಲ್ಲಿ ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಯು ಅಲ್ಲಿಗೆ ಬರುವುದಂತೆ. ಯಾವ ಕಡೆ ನೋಡಿದರೂ ನನ್ನ ಮಾತೆಯ ದರ್ಶನವೇ ಕಾಣುತ್ತಿಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ಜಗತ್ತಿನ ಸೃಷ್ಟಿಯನ್ನು ಮೊದಲಿನಿಂದಲೂ ಬೆಳಗುತ್ತೇವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದೆನು, ಆ ಭಾಗ್ಯವನ್ನು ನನಗೆ ಕರುಣಿಸಿ ಧರ್ಮದ ಹಾದಿಯಲ್ಲಿ ನಡೆಯುವಂತೆ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಪರಮಾತ್ಮ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहम्. हे भगवान भास्कर, ಹರಿಯಲಾಗದ ಘೋರಸಂ ವೇಗದಾಂಬಿಯ ಮುಳುಗಿದೆ. ಹರಿಯಲಾಗದ ಘೋರಸಂ
ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ಇಂದು ನಾನು ಬಂಧು ಬಾಂಧವರೆಂಬ ಪಾಠಕ್ಕೆ ಸಿಲುಕಿ ನಂದಿ ಇಂದು ನಾನು ಹೀಗಿಗೋ ಶೋಧನೆಯ ಗೈಯದೆ. ಹೇ ಪರಮಾತ್ಮ, ಹೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಕ್ರೂರ ಸಂದೇಹದಾಪಿಯ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ, ಮನದಿ ಮೂಡಿದ ಅಂಧಕಾರವ ಬೆಳಗಿಸೋನಿ ಪಾಚರ. ಪ್ರಿಯನಾಗದ ಘೋರ ಸಂದೇಹ, ಪ್ರಿಯನಾಗದ ಘೋರ ಸಂದೇಹ, ಅರಿಯಲಾಗದ ಘೋರ ಸಂದೇಹ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆಯಮ್ಮ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಕುಂತಿ? ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯೇ, ನನ್ನ ಎತ್ತ ಮಾತು ಕುಂತಿದೇವಿಯೇ. ಹೌದು ಕಂದ. ಅಮ್ಮ, ಅಮ್ಮ. ಕರ್ಣ, ಅಮ್ಮ, ಎತ್ತವರ ಪ್ರೀತಿಯ ಮಗನಾಗದೆ ಅವರ ಅಕ್ಕರೆಯ ತೋಳ ತೆಕ್ಕೆಯಲ್ಲಿ ನೈಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ನಾನು ಇಂದು ಇಂದು ಈ ಪಾಪಿ ಕರ್ಣನಿಗೆ ದರ್ಶನವಿತ್ತೆಯಾ ತಾಯಿ? ಅಮ್ಮ, ಅಮ್ಮ. ಹೌದು ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕುಮಾರ,
ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ಜನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯ ತೋರಿದೆ ಕುವರನ ಪೋರಿದೆ, ಕರುಣೆಯ ತೋರಿದೆ ಕುವರನ ಪೋರಿದೆ. ಎಂದಿಗೆ ಈ ಋಣವ ತೀರಿಸಲೀನ, ಎಂದಿಗೆ ಈ ಋಣವ ಜನಿಸಿದ ಮರುಕ್ಷಣವೇ ಗೆಲಗೆದೆಯೋದ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಗೆದೆಯೋದ. ಜನಿಸಿದ ಮರುಕ್ಷಣವೇ ಜಲಗೆದೆಯೋದ. ಮಗುವೆಂಬ ನಾರಾಗ ಏನು ಅಮ್ಮ, ಮಗುವೆಂಬ ನಾನಾಗ ಏನೊಂದನು. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ನಾ ಮಾಡಿದ ಪರಾಧ ಏನದು ತಾಯಿ, ನಾ ಮಾಡಿದ ಪರಾಧ ಏನದು ತಾಯಿ. ಕ್ಷಮೆವೆನಿಸು ಜೀವವ ದೊರೆದೆ, ಅಕ್ಷಮ್ಯವೆನಿದೆ ಜೀವವ ದೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿದುವೆ, ಐವರ ಮಾತೆ ನಿನಗಿದುವೆ. ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು.
ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿ! ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡು. ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ, ಏನು? ಅಮ್ಮ ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ, ಪ್ರೀತಿಯಿಂದ, ಆದರದಿಂದ ಸಾಕಿ ಸಲುತ್ತಿರುವ ಈಗಿರುವಾಗ ನೀನು ಮಾತ್ರ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಅಯ್ಯೋ ಅಯ್ಯೋ, ನನ್ನ ದುರಾದೃಷ್ಟಕ್ಕೆ ಅಲ್ಲಿನ ಜಲಚರಗಳು ಸಹ ನನ್ನನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬೆದಡು ಅಪನಿಂದನೆಗಳೆಂಬ ಕೂಪಕ್ಕೆ ತಳ್ಳಿ ಕರ್ಣಾರ್ಜುನರ ಮಧ್ಯದಲ್ಲಿ ಸೋದರ ಸಂಬಂಧವನ್ನು ಕಲ್ಪಿಸಬೇಕಾಗಿದ್ದ ನೀನು ನಮ್ಮೀರುವರ ಮಧ್ಯದಲ್ಲಿ ದ್ವೇಷದ ಕಮರೆಯನ್ನು ಏಕೆ ಸೃಷ್ಟಿಸಿದೆ ತಾಯಿ, ಏಕೆ ಸೃಷ್ಟಿಸಿದೆ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಆಳಿಸಿ ದೂಡಿಬಿಟ್ಟಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಅವೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಏಕಮ್ಮ ನಿರ್ದಯಳಾದೆ. ಹೋಗಲಿ ಬಿಡು ತಾಯಿ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನು ತಾಯಿ. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತಲ್ಲ, ಕರುಣ ತೋರಿದೆಯಲ್ಲ. ನಿನ್ನ ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ ಕಂದ
ಮುನಿ ಮಂತ್ರದಿಂದ ಅಡೆದೆನು ನಿನ್ನ. ಮುನಿ ಮಂತ್ರದಿಂದ ಅಡೆದೆನು ನಿನ್ನ. ಲೋಕಪವಾದಕ್ಕೆ ಹೃದಯೊಳಿಸಿದೆನು. ಲೋಕಪವಾದಕ್ಕೆ ಹೃದಯೊಳಿಸಿದೆನು. ಕಣ್ಣೀರಿನ ಆರಾಧನೆ ಈ ಜೀವದ ಈ ವೇದನೆ. ಅಮ್ಮ ಕಣ್ಣೀರಿನ ಆರಾಧನೆ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ. ನಿನ್ನ ನೋಡಲೆಂದೇ ಮಾತಾಡಲೆಂದೇ. ಪರಿತಪಿಸಿ ನಾ ಬಂದೆನೋ. ಕಂದ ಬಾರ ನಿನ್ನ ತಾಯಿ ನಾನೆಯ. ಅಮ್ಮ ಬಾರ ನನ್ನ ತಾಯಿ ನೀನೇ ನಮ್ಮ ಈ ಜೀವ ನಿನ್ನದೇ ನಮ್ಮ ಅಮ್ಮ. ಅಮ್ಮ ಬಾರ ನನ್ನ ತಾಯಿ ನೀನೇ ನಮ್ಮ ಈ ಜೀವ ನಿನ್ನದೇ ನಮ್ಮ ಅಮ್ಮ. ಅಮ್ಮ ನಿನ್ನ ನೋಡಲೆಂದೇ ಮಾತಾಡಲೆಂದೇ. ನಿನ್ನ ನೋಡಲೆಂದೇ ಮಾತಾಡಲೆಂದೇ. ಹಗಲಿರುಳು ಪರಿತಪಿಸಿದೆ, ಹಗಲಿರುಳು ಪರಿತಪಿಸಿದೆ ಅಮ್ಮ ಬಾರ ನಿನ್ನ ತಾಯಿ ನೀನೇ ನಮ್ಮ ಈ ಜೀವ ನಿನ್ನದೇ ನಮ್ಮ ಅಮ್ಮ. ಅಮ್ಮ
ಜಯ ಲೋಕಪಾದಕ್ಕೆ ಜಲಗದೇನ ಅಮ್ಮ ಲೋಕಪಾದಕ್ಕೆ ಜಲಗದೇನ ಕಣ್ಣೀರಿನ ಆರಾಧನೆ ಈ ಜೀವನ ಈ ವೇದನೆ ಅಮ್ಮ ಕಣ್ಣೀರಿನ ಆರಾಧನೆ ಪದ ಈ ವೇದನೆ ನಿನ್ನ ನೋಡನೆ ಮಾತಾಡನೆ ನಿನ್ನ ನೋಡನೆ ಮಾತಾಡನೆ ಹಗಲಿರುಳು ಪರಿತದೆ ಹಗಲಿರುಳು ಪರಿತದೆ ಅಮ್ಮ ಪರಮಾತ್ಮ, ಹಾಗೆಲ್ಲ ಮಾತನಾಡಬೇಡ ಕಂದ. ಈಗಾಗಲೇ ನಾನು ಸಾಕಷ್ಟು ನಂಬಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುತ್ತಿರುವುದು. ಕರ್ಣ, ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಅದೆಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು. ಕರ್ಣ, ಇಲ್ಲಿಯವರೆಗೂ ನೀನು ಬದುಕಿದ್ದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕರ್ಣ. ಅಯ್ಯೋ ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆ ಕಂದ, ಓಡೋಡಿ ಬಂದೆ. ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಎಲ್ಲ ಕಷ್ಟಗಳಿಗೂ ಈ ಪಾಪಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ 5 ಜನ ವೀರ ಪುತ್ರರನ್ನು ಹಡೆದ ಮಾತೆ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿ. ಅಮ್ಮ ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅಮ್ಮ ಅಮ್ಮ, ನೀನು ಪಾಪಿಯಲ್ಲಮ್ಮ, ಗಂಗೆಯಷ್ಟೇ ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯವು ಈ ಪಾಪಿ ಕರ್ಣನ ಹಣೆಯಲ್ಲಿ ಎಲ್ಲಿಂದ ಬರಬೇಕು ತಾಯಿ? ಅಮ್ಮ, ನನ್ನ ಕರ್ಮವೇ ನನ್ನನ್ನು ಗುರು ಶಾಪನ್ನ ಮಣಿಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಹೊರಿಸಿತು. ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ನಿಂದಿಸಿತು. ಅಮ್ಮ, ಆದರೆ ನೀನು ವೀರಮಾತೆ, ಮಹಾಶಕ್ತಿ ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಅಮ್ಮ, ಧರ್ಮರಾಯ, ಭೀಮ, ನಕುಲ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತಿಟ್ಟು ಮುತ್ತಿಟ್ಟು ಪೋಷಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನು ಒಮ್ಮೆ ಆಡಿಸಿದೆ. ಇಲ್ಲ ಇಲ್ಲ ಇಲ್ಲ, ಅಂತ ಅದೃಷ್ಟವು ಎಲ್ಲಿಂದ ಬರಬೇಕು? ಕರ್ಣ, ಆದದ್ದು ಆಗಿ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಯಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಮಾ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳ್ತಾ ನಡೆಸಿಕೊಡುವೆನು, ಆನಂದದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ನಾನು ಮಾಡಲ್ಲ.
ಮಾಡಲಾರೆ ತಾಯಿ. ಕಾರಣ ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ಪಾಂಡವರೆಂದರೆ ನಿನಗದೆಷ್ಟೊಂದು ಮಮತೆಯೇ ತಾಯಿ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು ತಾಯಿ. ಹೊರೆದಾತನು ನನ್ನನ್ನೇ ನಂಬಿಕೊಂಡು ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಲ್ಪಡಬೇಕಾಗಿರುವಾಗ ಇಂತಹ ಕ್ಷುಲ್ಲಕ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಹೀಗೆ ಮಾಡಿದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲ. ನಮ್ಮ ಪೂರ್ವಜರು ನರಕಕ್ಕೆ ಬೀಳದಿಗರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ನೀಚನೆಂತಹ ಈ ಕರ್ಣ ಎಂತಹ ನೀಚನೆಂದು ಶಪಿಸದಿಗರೆ ತಾಯಿ. ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ನೀವು 6 ಜನ ಪುತ್ರರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೇ ಕುಮಾರ? ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿಯ ಹಣೆಯಲ್ಲಿ ಎಲ್ಲಿಂದ ಬರಬೇಕು ತಾಯಿ? ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನೇ ಮರೆತು ಮಾತನಾಡುತ್ತಿರುವೆಯಲ್ಲ ತಾಯಿ. ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಸಿಗುವ ಪ್ರೀತಿಯನ್ನು ಕೊಡಲು ನಿರಾಕರಿಸದ ನೀನು ಈಗ ರಾಜ್ಯದ ಆಸೆಯನ್ನು ತೋರಿಸುತ್ತಿರುವೆ ತಾಯಿ. ಅಮ್ಮ, ನೀನು ಎಳೆಯತನದಲ್ಲಿ ಚಿವುಟಿ ಬಿಸಾಡಿದ ಸೊಸೆಯು ಪೋಷಿಸುವರಿಲ್ಲದೆ ಒಳಗಿ ಹೋಗಿರುವುದು ಅದು ಮತ್ತೆ ಚಿಗುರುವುದಿಲ್ಲ ತಾಯಿ, ಮತ್ತೆ ಚಿಗುರುವುದಿಲ್ಲ. ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದು ನನ್ನ ತಪ್ಪೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಅಭಯವಿತ್ತಿರುವಾಗ ಅವರ ಪ್ರಾಣಗಳಿಗೆ ಭಯವಿಲ್ಲೇ ಇದೆ ತಾಯಿ. ಬಿಡುವಮ್ಮ ನಿನ್ನ ಈ ಮನದ ವ್ಯತೆಯನ್ನ. ವೀರಾಧಿ ವೀರನು ಆದ ನೀನು, ಶೂರಾಧಿ ಶೂರನು ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ ಕಂದ? ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರೋನ್ಮುಖನಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಈ ತನ್ನೆರಡು ಬಾಹುಗಳಲ್ಲಿ ಶಕ್ತಿ ಇರುವ ತನಕ ನನ್ನ ಈ ದೇಹದ ನರನಾಡಿಯಲ್ಲಿ ಒಂದು ಅರಿತೊಟ್ಟು ರಕ್ತ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಈ ಸೂತ ಕುಲಹೇಡಿ ಎಂದು ನಿಂದಿಸಿದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರಯವಿತ್ತು ಆ ಮಹಾಸಾವಿಯಲ್ಲವೇ ತಾಯಿ? ಜಗತ್ತೆಲ್ಲವೂ ನನ್ನನ್ನು ಈ ಆಳಿಸಿ ದೂಡಿ ಬಿಟ್ಟಿದ್ದಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗ ದೇಶದ ಅರಸನನ್ನಾಗಿ ಮಾಡಲಿಲ್ಲವೇ? ಕುರು ಸಾಮ್ರಾಜ್ಯದ ಮಾಂಡಲಿಕರನ್ನಾಗಿ ಮಾಡಿ ಈ ಭರತ ಖಂಡದಲ್ಲಿಯೇ ಕರ್ಣನಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ದೊರಕಿಸಿಕೊಟ್ಟ. ಆ ಕೌರವೇಶ್ವರ ಸ್ವಾಮಿಯನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪ್ರಾನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸು. ಆಗಬಹುದು ಜನನಿ.
ಅಮ್ಮ 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 ನಿನಗಿದು ತರವೇ ನಮ್ಮ ನಿನಗಿದು ತರವೇ ನಮ್ಮ ಅಮ್ಮ ನಿನಗಿದು ತರವೇ ನಮ್ಮ ನಿನಗಿದು ತರವೇ ನಮ್ಮ ಅಮ್ಮ ಕಡಲ ತೀರಗಳೇ ಕಳೆದು ಹೋಗಲಿ ಹಾನು ಭೂಮಿಯೇ ಬಿರುದು ನಿಲ್ಲಲಿ ಕಡಲ ತೀರಗಳೇ ಕಳೆದು ಹೋಗಲಿ ಹಾನು ಭೂಮಿಯೇ ಬಿರುದು ನಿಲ್ಲಲಿ ಈ ದೇಹವೇ ತೂರಾಗಲಿ ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಅಮ್ಮ ಕುಮಾರ ಅಮ್ಮ 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 ನಿನಗಿದು ತರವೇ ನಮ್ಮ ನಿನಗಿದು ತರವೇ ನಮ್ಮ ಅಮ್ಮ ಕಡಲ ತೀರದಲ್ಲಿ ಪ್ರಾಣ ಉಳಿಯಿತು ಎನ್ನ ಸ್ವಾಮಿಯ ಸ್ನೇಹ ಬೆರೆಯಿತು ಕಡಲ ತೀರದಲ್ಲಿ ಪ್ರಾಣ ಉಳಿಯಿತು ಎನ್ನ ಸ್ವಾಮಿಯ ಸ್ನೇಹ ಬೆರೆಯಿತು ಮಮತೆಯು ಮರೆಯಿತು ಸೋದರ ತೊರೆಯಿತು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಅಮ್ಮ ಕರ್ಣ ಅಮ್ಮ 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 ನಿನಗಿದು ತರವೇ ನಮ್ಮ ನಿನಗಿದು ತರವೇ ನಮ್ಮ ಅಮ್ಮ ಸುರದೊಳರ್ಜುನ ರಣದೊಳರ್ಪಣ ಎನ್ನ ಸ್ವಾಮಿಯ ದೇಹ ದರ್ಪಣ ದುರದೊಳರ್ಜುನ ರಣದೊಳರ್ಪಣ ಎನ್ನ ಸ್ವಾಮಿಯ ದೇಹ ದರ್ಪಣ ನಿನ್ನಾಣೆಗೂ ನನ್ನಾಣೆಗೂ ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಬಿಡನು ಅಮ್ಮ ನಾನು ಅಮ್ಮ ಕುಮಾರ ಅಮ್ಮ ಕುಮಾರ ಅಮ್ಮ 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 ನಿನಗಿದು ತರವೇ ನಮ್ಮ ನಿನಗಿದು ತರವೇ ನಮ್ಮ ಅಮ್ಮ 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 ಆಗಬಹುದು ಜನನಿ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸಿ, ಆದರೆ ಆ ಅರ್ಜುನನ್ನು ಮಾತ್ರ ನಾನು ಉಳಿಸಲಾರೆ. ಹೌದು ತಾಯಿ, ಆತನೊಡನೆ ನಾನು ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಗೌರವೇಶ್ವರನು ಆನಂದ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ ಅಮ್ಮ
ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟೆ. ಅರ್ಜುನನಿಂದ ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಜನ ಪುತ್ರರು ಉಳಿದೇ ಉಳಿಯವರಲ್ಲ, ಚಿಂತಿಸಬೇಡಮ್ಮ. ಹೋಗಲಿ ಬಿಡು ಕಂದ. ಕಡೆಯದಾಗಿ ನಿನ್ನ ತಾಯಿ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಪುತ್ರ? ಅಮ್ಮ, ಅದೇನು ಹೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ ಕಂದ? ಅಮ್ಮ, ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದ ಕೊಡುಕೂಳನೇ ನಮ್ಮ ಈ ಕರ್ಣ. ಅಮ್ಮ, ನುಡಿದುದಂ ನಡೆಸಲಾರದ ಕೊಡುಕೂಳನೇ ಸೂರ್ಯ ತನುಜ ಬಿಡು ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನಡೆಸುವೆ ಧರ್ಮದಾಣೆ ಮರ್ಪಿತನಾಣೆ ಜನನೇ. ಜನನೀ ಅಮ್ಮ, ಸತ್ಯವಾಗಿ ನಡೆಸಿಕೊಡುವನು. ಹೇಳು ತಾಯಿ. ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ, ನಾನು ಮಾತ್ರ ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಮಾತೃ ಹೃದಯದಲ್ಲಿಯೂ ಮಾಯಾಜಾಲ, ಮಾತೃ ಹೃದಯದಲ್ಲಿಯೂ ಮಾಯಾಜಾಲ. ಅಮ್ಮ ಅಮ್ಮ, ಆ ಪಾಂಡವರೆಂದರೆ ನಿನಗೆ ಅದೆಷ್ಟೊಂದು ಮಮತೆಯೇ ತಾಯಿ. ಅಮ್ಮ, ಆಗಬಹುದು ತಾಯಿ, ಆಗಬಹುದು. ಎಂತಹ ಪ್ರಸಂಗ ಬಂದರು ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ. ಇದೋ ನನ್ನ ವಾಗ್ದಾನವನ್ನು ಕೊಡುವುದು. ಈ ಮಾತಿನಲ್ಲಿ ಸಂದೇಹವಿಲ್ಲವೇ ಕಂದ? ಅಮ್ಮ, ಈ ಮಗನ ಮೇಲೆ ನಿನಗೆ ಸಂದೇಹವೇ ತಾಯಿ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ. ಭಾಷೆಯ ಕೇಳಮ್ಮ, ಸಂದೇಹವ
ಆಗಬಹುದು ತಾಯಿ, ಆಗಬಹುದು. ದುರ್ಯೋಧನ, ಈಗ ನೀನು ಕೆಟ್ಟೆ. ಇಂದ್ರನು ಬ್ರಾಹ್ಮಣನ ವೇಷದಲ್ಲಿ ಬಂದು ನನ್ನ ಕವಚಗಳನ್ನು ಅಪಹರಿಸಿದ. ವಿದುರನು, ನಿನ್ನ ದುರಾದೃಷ್ಟಕ್ಕೆ ವಿದುರನ್ನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗಲಾದರೂ ಎತ್ತಮ್ಮನಾದರೂ ನನ್ನ ಬಳಿಗೆ ಬಂದು ತೊಟ್ಟ ಬಾಣವನ್ನು ತೊಡಬೇಡ ಎಂದು ನನ್ನಿಂದ ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ನನ್ನೆರಡು ಬಾಹುಗಳಲ್ಲಿ ಶಕ್ತಿ ಇರುವ ತನಕ, ನನ್ನ ನರನಾಡಿಗಳಲ್ಲಿ ಒಂದು ತೊಟ್ಟು ಹರಿ ರಕ್ತವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿವೆನು. ಉಳಿದಿದ್ದು ದೈವೇಚ್ಛೆ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಹೋಗಿ ಬಾ ಅಮ್ಮ. ಅಮ್ಮ, ಕರ್ಣ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿಯೇ ನಾನು. ಅದೇನೆಂದು ಹೇಳು ಕಂದ, ಅದೇನೆಂದು ಹೇಳು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ತಾಯಿ? ಸತ್ಯವಾಗಿ ನಡೆಸಿಕೊಡುವೆ ಕಂದ. ಅಮ್ಮ, ಇಂದು ನಿನ್ನ ಪ್ರಥಮ ದರ್ಶನದಿಂದ ಆಯಿತು. ಬಹುಶಃ ಇದೇ ನನ್ನ ಕೊನೆಯ ದರ್ಶನವೆಂದು ತೋರುತ್ತಿರುವುದು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಹೇಳಬೇಡ. ಅಮ್ಮ, ನಾನೊಂದು ವೇಳೆ ಈ ಯುದ್ಧರಂಗದಲ್ಲಿ ಮಡಿದರೆ ನಿನ್ನ ಈ ತೊಡೆಯ ಮೇಲೆ ನನ್ನ ಶರೀರವನ್ನಿರಿಸಿ ಸತ್ಯಸಂಧನಾದ ಆ ಧರ್ಮರಾಯನ ಕೈಯಿಂದಲೇ ನನ್ನ ಕರ್ಮ ಅಂತ್ಯಕ್ರಿಯೆಯನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಯದಿಂದ ಕೇಳಿಕೊಳ್ಳುವೆನು ತಾಯಿ. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯವು ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲಾರುವುದೆಂದು, ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲಾರುವುದೆಂದು ಬಗೆ ಬಗೆಯಲು
ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ಸತ್ತಂತೆ. ಉಳಿದಿದ್ದು ದೈವೇಚ್ಛೆ. ಅಮ್ಮ, ನಾನೀಗಲೇ ರಣರಂಗಕ್ಕೆ ಹೋಗಿ ನಾನೀಗಲೇ ರಣರಂಗವನ್ನು ಪ್ರವೇಶಿಸಿ ಯುದ್ಧಕ್ಕೆ ಸಿದ್ಧನಾಗ. ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಲೋಕ ಸುಖ ವ್ಯಾಕುಲಮಯ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ ಲೋಕ ಸುಖ ವ್ಯಾಕುಲಮಯ ಜೀವ ಅರೆಯವನಳಿಸಿ ಜರಿಯಾವರಿಸಿ ಅರೆಯವನಳಿಸಿ ಜರಿಯಾವರಿಸಿ ಮರಣವ ಕೊಲ್ಲುವ ಮರಣವ ಕೊಲ್ಲುವ ಲೋಕ ಸುಖ ವ್ಯಾಕುಲಮಯ ಜೀವ ಮಾನವ ಜೀವನದ ಪವನಯ ಮೂಲವನಳಿಸಿ ಪರಿಹರಿಸೆ ಮಾನವ ಜೀವನದ ಪವನಯ ಮೂಲವನಳಿಸಿ ಪರಿಹರಿಸೆ ದಾನ ವಿಧಾನ ಒಳ್ಳೆ ಗದನ ಭರಣ ಭವ ಭಯ ಹರಣ ದಾನ ವಿಧಾನ ಒಳ್ಳೆ ಗದನ ಮರಣ ಭವ ಭಯ ಹರಣ ಲೋಕ ಸುಖ ವ್ಯಾಕುಲಮಯ ಜೀವ ಭೋಗವು ದೇಹದ ಯೋಗಫಲ ಯೋಗಿಯ ತಪವೇ ಮೋಕ್ಷದ ಮೂಲ. ಭೋಗವು ದೇಹದ ಯೋಗಫಲ